N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಈ ಕಡೆ ಒದ್ದ ಮೇಲೆ ಆ ಕಡೆ ಹೋಗೋದು, ಆ ಕಡೆ ಇದ್ದ ಮೇಲೆ ಈ ಕಡೆ ಬರೋದಕ್ಕೆ ನಾನೇನು ಫುಟ್ಬಾಲ್ ಅಲ್ಲ. ಹಾಗಾಗಿ ಲೋಕಸಭೆಗೆ ನಾನು ಮತ್ತು ನನ್ನ ಪುತ್ರ ಗಣೇಶ್ ಹುಕ್ಕೇರಿ ಇಬ್ಬರು ಕೂಡ ಸ್ಪರ್ಧಿಸುವುದಿಲ್ಲ. ಚಿಕ್ಕೋಡಿ ಲೋಕಸಭಾ ಟಿಕೆಟ್ ಕುರುಬ ಸಮಾಜಕ್ಕೆ ಕೊಡಿ, ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುತ್ತೀವಿ ಅಂತ ಕಾಂಗ್ರೆಸ್ ಹಿರಿಯ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು 2014ರಲ್ಲಿ ಸಿಎಂ ಸಿದ್ದರಾಮಯ್ಯ ಸೂಚನೆಯಂತೆ ಮಂತ್ರಿ ಇದ್ರೂ ಕೂಡ ಲೋಕಸಭೆಗೆ ಸ್ಪರ್ಧಿಸಿ ಗೆಲುವು ದಾಖಲಿಸಿದೆ. ಆಗ ಪುತ್ರ ಗಣೇಶ್ ಹುಕ್ಕೇರಿಯನ್ನ ಶಾಸಕ ಮಾಡಿ ಮಂತ್ರಿ ಮಾಡ್ತೀವಿ ಅಂತ ವರಿಷ್ಠರು ಭರವಸೆ ಕೊಟ್ಟಿದ್ರು. ಆದ್ರೆ ಪುತ್ರ ಗಣೇಶನಿಗೆ ಶಾಸಕನಾಗಿ ಮಾಡಿದ್ರು, ಮಂತ್ರಿ ಮಾಡಿಲ್ಲ. 2023ರ ಚುನಾವಣೆಯಲ್ಲಿ ಗಣೇಶ 28,000 ಮತಗಳ ಅಂತರದಿಂದ ಗೆದ್ರೂ ಕೂಡ ಮಂತ್ರಿ ಮಾಡಿಲ್ಲ. ನಾನಾಗ್ಲಿ ನನ್ನ ಮಗನಾಗ್ಲಿ ಮಂತ್ರಿ ಸ್ಥಾನವನ್ನ ಕೇಳಿಲ್ಲ ಮತ್ತು ಕೇಳೋದೂ ಇಲ್ಲ. ಈಗ ಮತ್ತೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಒತ್ತಡಗಳು ಬರ್ತಾ ಇದೆ. ನಾನು ಸ್ಪರ್ಧೆ ಮಾಡಿದ್ರೆ ಚಿಕ್ಕೋಡಿ ಲೋಕಸಭೆಯಲ್ಲಿ ಗೆಲ್ತೀವಿ ಅಂತ ಲೆಕ್ಕಾಚಾರವಿದೆ. ಆದ್ರೆ ನಾನು ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ. ನನ್ನ ವಯಸ್ಸು ಈಗ 78 ವರ್ಷ. ಮೇಲಾಗಿ ನನ್ನ ಎಂಎಲ್ಸಿ ಅಧಿಕಾರಾವಧಿ ಇನ್ನೂ ಕೂಡ 4 ವರ್ಷವಿದೆ. ನನ್ನನ್ನು ನಂಬಿ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಶಿಕ್ಷಕರು ಮತ ಹಾಕಿ ಗೆಲ್ಲಿಸಿದ್ದಾರೆ. ನನಗೆ ಮತ ಕೊಟ್ಟ ಶಿಕ್ಷಕರಿಗೆ ಮೋಸ ಮಾಡಲ್ಲ ಎಂದರು. ಈಗಾಗಲೇ ಬೆಳಗಾವಿಗೆ ಲಿಂಗಾಯತ, ಚಿಕ್ಕೋಡಿಗೆ ಕುರುಬ ಸಮುದಾಯ ಅಂತ ಚರ್ಚೆ ಆಗಿದೆ. ಚಿಕ್ಕೋಡಿ ಲೋಕಸಭೆಯಲ್ಲಿ 3 ಲಕ್ಷ ಕುರುಬ ಸಮುದಾಯದವರು ಇದ್ದಾರೆ. ಕುರುಬ ಸಮುದಾಯದ ಮುಖಂಡ ಲಕ್ಷ್ಮಣರಾವ್ ಚಿಂಗಳಿಗೆ ಟಿಕೆಟ್ ಕೊಡಿ, ನಾವೆಲ್ಲರೂ ಕೂಡ ಸೇರಿ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಪ್ರಕಾಶ್ ಹುಕ್ಕೇರಿ ಹೇಳಿದ್ದಾರೆ. ಏನಾಗಿದೆ? ಅಭ್ಯರ್ಥಿ ಆಯ್ಕೆ ಮಾಡೋಕೆ ಇಷ್ಟು ಡಿಲೇ ಯಾಕಾಗತೈತಿ? ಇಲ್ಲ, ಈಗ ಆಯ್ಕೆ ಮಾಡೋದು ಡಿಲೇ ಏನಿಲ್ಲ. ಈಗಾಗಲೇ 7 ಜನರನ್ನ ಆಯ್ಕೆ ಮಾಡಿದ್ದಾರೆ, ಹೌದಲ್ಲ? 2013 ವಿಧಾನಸಭೆ ಕ್ಷೇತ್ರದಿಂದ ಸುಮಾರು 76,000 ಮತಗಳಿಂದ ಅಂತರದಿಂದ ನಾನು ಆಯ್ಕೆಯಾಗಿ ಬಂದಿದ್ದೆ 2013ರಲ್ಲಿ. ಆಯ್ಕೆ ಆದ ನಂತರ 2014ರಲ್ಲಿ ಲೋಕಸಭಾ ಚುನಾವಣೆ ಬಂದಾಗ ಆವಾಗ ಸಿದ್ದರಾಮಯ್ಯ ಅವರು ಏನು ಹೇಳಿದರು, ಕರೆದು ಈ ಚಿಕ್ಕೋಡಿ ಲೋಕಸಭಾದಿಂದ ನೀನು ಅಭ್ಯರ್ಥಿ ಆಗಲೇಬೇಕು, ನೀ ಅಭ್ಯರ್ಥಿ ಆದ್ರೆ ನೀ ಗೆದ್ದು ಬರ್ತಿ ಅಂತ ಹೇಳಿದರು. ಅವರು ಹೇಳಿದಾಗ ಒಂದು ಮಾತು ಹೇಳಿದ್ರು ಅವರು, ಏನಂತಂದ್ರೆ ನೀ ಗೆದ್ದು ಬಂದ್ರೆ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಜಾಗ ಖಾಲಿ ಆಗ್ತೈತಿ, ಅಲ್ಲಿ ನಾವು ಗಣೇಶ್ ಹುಕ್ಕೇರಿಗೆ ಟಿಕೆಟ್ ಕೊಡ್ತೀವಿ ಮತ್ತು ಮಂತ್ರಿ ಮಾಡ್ತೇವೆ ಅಂತ ಹೇಳಿದರು. ಆದರೆ ಒಂದನ್ನು ಮಾತ್ರ ಅವ್ರು ಒಪ್ಕೊಂಡ್ರು. ಏನು ಮಾಡ್ರು, ಗಣೇಶ್ ಹುಕ್ಕೇರಿಗೆ ಟಿಕೆಟ್ ಕೊಟ್ಟರು. ಗಣೇಶ್ ಹುಕ್ಕೇರಿ ಆರಿಸಿ ಬಂದ, ಹೌದಲ್ಲ? ಗಣೇಶ್ ಹುಕ್ಕೇರಿ ಆರಿಸಿ ಬಂದ. ಈಗ ಮೊನ್ನೆ ನಾ 2022ರಲ್ಲಿ 2019ರಿಂದ 22ರವರೆಗೆ ನಾನು ಖಾಲಿ ಇದ್ದೀನಿ. ಅವಾಗ ಯಾವುದೂ ನನಗೆ ಅಧಿಕಾರ ಇದ್ದಿದ್ದಿಲ್ಲ. ಆವಾಗ ನಾನು ಸಾಕಷ್ಟು ಸರಿ ಅವ್ರಿಗೆ ವಿನಂತಿ ಮಾಡ್ಕೊಂಡು ವಿಧಾನ ಪರಿಷತ್ ಸದಸ್ಯರೇ ಮಾಡಿರಿ ಅಥವಾ ರಾಜ್ಯಸಭೆ ಸದಸ್ಯರೇ ಮಾಡಂತ ನಾನು ಅವ್ರ ಹತ್ರ ಕೇಳ್ಕೊಂಡಾಗ ಅಷ್ಟೊಂದು ರೆಸ್ಪಾನ್ಸ್ ಅವರಿಂದ ನನಗೆ ಬರಲಿಲ್ಲ. ಅದು 2022 ಜುಲೈದಲ್ಲಿ ಶಿಕ್ಷಕರ ಮತಕ್ಷೇತ್ರದಿಂದ ಚುನಾವಣೆ ಘೋಷಣೆ ಆದಮೇಲೆ ನಾನು ಕರ್ನಾಟಕ ರಾಜ್ಯದ ವಿರೋಧಿ ಪಕ್ಷದಾಗಿದ್ದರು ಅವರು, ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿ ನಾನು ಶಿಕ್ಷಕರ ಮತಕ್ಷೇತ್ರದಿಂದ ನಿಲ್ತೀನಿ, ನನಗೆ ಅವಕಾಶ ಮಾಡಿಕೊಡು ಅಂದಾಗ ಅವಾಗ ಅವ್ರು ಏನು ಹೇಳಿದ್ರು ಅಂತಂದ್ರೆ, ಅವಾಗ ಅವ್ರು ಹೇಳಿದರು, ನನ್ನ ಕ್ಷೇತ್ರದಲ್ಲಿ ಬನ್ನೂರು ಅಂತ ಶಿಕ್ಷಕರ ಮತಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಲು ತಯಾರಾಗಿದ್ದೀನಿ. ಆಗ ಕಾರಣಕ್ಕೆ ನನಗೆ ಈಗ ನಿಮ್ಮ ಪರವಾಗಿ ನನಗೆ ದಿಲ್ಲಿಗೆ ನಾನು ನಿಮ್ಮ ಹೆಸರನ್ನು ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಅಂತ ಏನು ಮಾಡೋದು ಅಂತ ನಾಕೆ ಅವಾಗ ಏನಂದ್ರೆ ಅವ್ರು ನನಗೆ ನೀ ಇದರಿಂದ ನಿಲ್ಲು ಈ
ಕೌನ್ಸಿಲ್ ಈ ಸ್ಥಳೀಯ ಸಂಸ್ಥೆ. ಈ ಗ್ರ್ಯಾಜುಯೇಟ್ ಕೌನ್ಸಿಲಿಂದ ನೀ ನಿಲ್ಲು, ನಿನಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂದು ನಾನು ಗ್ರ್ಯಾಜುಯೇಟ್ ಕೌನ್ಸಿಲಿಂದ ನಿಲ್ಲಂಗಿಲ್ಲ, ನಿಂದ್ರೆ ನಾ ಶಿಕ್ಷಕರ ಮತಕ್ಷೇತ್ರದಿಂದ ನಾನು ನಿಲ್ತೇನೆ ಅಂತ ಹೇಳಿ. ಇದು ದ ಫ್ಯಾಕ್ಟ್. ಆಮೇಲೆ ಸತೀಶ್ ಜಾರಕಿಹೊಳಿ ಹತ್ರ ನಾ ಬನ್ನಿ, ಸತೀಶ್ ಜಾರಕಿಹೊಳಿ ಹತ್ರ ಬಂದು ಸತೀಶ್ ಜಾರಕಿಹೊಳಿಗೆ ನಾವು ವಿನಂತಿ ಮಾಡ್ಕೊಂಡು, ಇಲ್ಲ ಈಗಾಗಲೇ ನಾವು ಎಲ್ಲರೂ ಮಾತುಕತೆ ಮಾಡಿಕೊಂಡು ಬನ್ನೂರವರ ಹೆಸರನ್ನು ನಾವು ಈಗಾಗಲೇ ಹೈಕಮಾಂಡಕ್ಕೆ ನಾವು ಕಳಿಸಿದ್ದೀವಿ. ಪ್ರಕಾಶ್ ಮುಂದೆ ಬೇಕಾದ್ರೆ ವಿಧಾನಸಭೆ ಅಥವಾ ವಿಧಾನಸಭೆಗೆ ಕಾಗವಾಡದಿಂದ ನಿನಗೆ ಅವಾಗ ಮತ್ತೆ ನಾವು ಪ್ರಯತ್ನ ಮಾಡೋಣ. ಗಣೇಶ್ಗೆ ಸದಲಘಾಟದಿಂದ ನಿನಗೆ ನಾವು ಕಾಗವಾಡದಿಂದ ನಾವು ಪ್ರಯತ್ನ ಮಾಡೋ ಅಂತಾಗ ಅಷ್ಟಕ್ಕೆ ನಾನು ಕೈ ಬಿಟ್ಟೀನಿ. ಆದರೆ ಇಲ್ಲಿ ಏನಾಯ್ತಂದ್ರೆ ಬೆಳಗಾವ್ದಾಗ ಒಂದು ಮೀಟಿಂಗ್ ಆಯ್ತು, ಶಿಕ್ಷಕರದೊಂದು ಬೆಳಗಾವ್ದಾಗ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ದಾಗ ಏನು ಹೇಳಿದ್ರು, ಯಾವುದೋ ಪರಿಸ್ಥಿತಿ ಒಳಗೆ ಈ ಸಾರಿ ಇದು ಬೆಳಗಾವಿ ಜಿಲ್ಲೆಯಿಂದನೇ ಶಿಕ್ಷಕರ ಮತಕ್ಷೇತ್ರದಿಂದನೇ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು. 3 ಸರಿ ಅಲ್ಲಿ ಬಿಜಾಪುರದಿಂದ ಆಯ್ಕೆ ಬಂದರು. ಅದಕ್ಕೆ ಶಿಕ್ಷಕರ ನಿಲ್ಲಬೇಕು. ಇಲ್ಲಂದ್ರೆ ಪ್ರಕಾಶ್ ಹುಕ್ಕೇರಿ ಅವ್ರಿಗೊಂದು ಮಾತು ಕೇಳೋಣ, ಪ್ರಕಾಶ್ ಹುಕ್ಕೇರಿ ಅವ್ರ ನಿಂತ್ರ ಅವ್ರನ್ನ ಅಭ್ಯರ್ಥಿ ಮಾಡೋಣ ಅಂತಂದಾಗ ನಾನು ಮತ್ತೆ ತಿರುಗಿ ಡಿ ಕೆ ಶಿವಕುಮಾರ್ ಕಡೆ ಹೋದಾಗ ವಿಶೇಷವಾಗಿ ಇದ್ರಾಗ ಯಾರು ಪ್ರಯತ್ನ ಆಗೈತೆ ಅಂದರೆ ಗಣೇಶ್ ಹುಕ್ಕೇರಿ. ಅವನು ದಿಲ್ಲಿಗೆ ಹೋಗಿ ಅಲ್ಲಿ ಹೈಕಮಾಂಡಿಗೆ ಭೇಟಿಯಾಗಿ ಪ್ರಕಾಶ್ ಹುಕ್ಕೇರಿಗೆ ಶಿಕ್ಷಕರ ಮತಕ್ಷೇತ್ರದಿಂದ ಟಿಕೆಟ್ ಕೊಡು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದ. ಸುರ್ಜೇವಾಲಾಗ ನಂಗೆ ಡಿ ಕೆ ಶಿವಕುಮಾರ್ ಕೇಳಿದ್ರೆ, ಏನಪ್ಪ ನಿಮ್ಮದು ಒಂದು ಏನಾರ ಫೈನಲ್ ಹೇಳು, ನಿಲ್ತೀರ ಅಂತೇಳು ಅಥವಾ ಇಲ್ಲರ ಅಂತೇಳು. ಈಗ ಒಂದು ಅರ್ಧ ಗಂಟೆ ನಿಂತು ನಾನು ಇಲ್ಲೇ ಟೈಮ್ ಕೊಡ್ತೀನಿ, ಇಲ್ಲೇ ಹೇಳಿಬಿಡಿ ನಿಮ್ಮದು ವಿಚಾರ ಅಂದರು. ಆಯಿತು, ಅರ್ಧ ಗಂಟೆ ಆಯ್ತು ಸರ್, ಈಗ ಹೇಳ್ತೀನಿ, ನಾನು ಯಾವುದೋ ಕಾರಣಕ್ಕೂ ನಾವು ಸ್ಪರ್ಧೆ ಮಾಡ್ತೀವಿ ಅಂದಾಗ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ರು ಅಂದ್ರೆ ಸಿದ್ದರಾಮಯ್ಯ ಅವ್ರ ಜೋಡಿ ಮಾತಾಡಿ ತಕ್ಷಣ ನನ್ನ ಹೆಸರನ್ನು ಹೈಕಮಾಂಡ್ ಕಳಿಸಿದ್ರು. ನಾನು ಸ್ಪರ್ಧೆ ಮಾಡಿ ಸುಮಾರು 15,000 ಮತಗಳಿಂದ ನಾನು ಗೆದ್ದು ಬನ್ನಿ. ಮುಂದೇನಾಯಿತು, ಸಿದ್ದರಾಮಯ್ಯ ಅವರ ಸತ್ಕಾರ ಸಮಾರಂಭ ಬೆಳಗಾವಿದಾಗಿದ್ದಾಗ ಸಿದ್ದರಾಮಯ್ಯ ಅವ್ರ ಸನ್ಮಾನ ಇದ್ದಾಗ ಆ ಸನ್ಮಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಹೇಳಿದ್ರು, ಬೆಳಗಾವಿ ಜಿಲ್ಲೆಯಲ್ಲಿ 2 ಲೋಕಸಭಾ ಟಿಕೆಟ್ ಅದಾವು, ಒಂದನ್ನು ನಾವು ಹಾಲು ಮತದ ಸಮಾಜದವ್ರಿಗೆ ಟಿಕೆಟ್ ಕೊಡ್ತೀವಿ, ಇನ್ನೊಂದು ಜನರಲ್ ಕೊಡ್ತೀವಿ ಅಂತ ಹೇಳಿದರು. ಸುಮಾರು ಇವತ್ತು ಹಾಲು ಮತದ ಸಮಾಜದ್ದು 3 ಲಕ್ಷ ಮತದಾರ ನಮ್ಮ ಚಿಕ್ಕೋಡಿ ಲೋಕಸಭಾದಾಗ ಅದಾವ. 3 ಲಕ್ಷ ಮತದಾರ. ಆ 3 ಲಕ್ಷ ಜನ ನಮ್ಮ ಹಾಲು ಮತದ ಸಮಾಜದವ್ರು ಇದ್ದಾಗ ಅವರು ಘೋಷಣೆ ಮಾಡಿದ್ದು ಅತ್ಯಂತ ಸೂಕ್ತ ಅಂತೇಳಿ ನಾವು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೀನಿ. ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು. ಮೊನ್ನೆನೂ ಕೂಡ ನಾ ಬೆಂಗಳೂರಿಗೆ ಹೋದಾಗ ರಾಜ್ಯಸಭಾ ಏನಿತ್ತು ವೋಟಿಂಗ್ಗಿಂತ ಮೊದಲೇ ದಿವಸ ನಾವು ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿ, ಇಲ್ಲ ನೀವು ಯಾವುದೋ ಪರಿಸ್ಥಿತಿಯಲ್ಲಿ ಹಾಲು ಮತದ ಸಮಾಜದವರಿಗೆ ನೀವು ಟಿಕೆಟ್ ಕೊಡಬೇಕಂತ ವಿನಂತಿ ಮಾಡಿಕೊಡಿವಿ. ಮತ್ತು ನಾನು ಯಾವುದೋ ಪರಿಸ್ಥಿತಿಯೊಳಗೆ ನಾವೆಲ್ಲರೂ ಕೊಡ್ಕೊಂಡು ಪ್ರಯತ್ನ ಮಾಡಿ ಹಾಲು ಮತದ ಸಮಾಜದವ್ರಿಗೆ ಯಾರು ಟಿಕೆಟ್ ಕೊಡ್ತೀವಿ ನಾವು ಆರಿಸಿ ತರ್ತೇವೆ ಅಂತ ನಾವು ಹೋಗಿ ಹೇಳಿದ್ದೀವಿ. ಅವ್ರಿಗೆ ಆ ದಿವಸ ಹೇಳಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು 78 ವಯಸ್ಸು, 77 ಮುಗಿದು 78ನೇ ವರ್ಷ ಇವತ್ತು. ಈ 78 ವರ್ಷದಲ್ಲಿ ಮತ್ತೆ ನಾವು ಚುನಾವಣೆಗೆ ನಿಲ್ಲೋದು ಅಷ್ಟೊಂದು ಸರಿ ಕಾಣೋದಿಲ್ಲ ಅಂಥೇಳಿ ವಿಚಾರ ಮಾಡಿ, ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳನ್ನೆಲ್ಲ ಕರೆದು ಆ ಪದಾಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿದಾಗ ಅಲ್ಲಿ ಏನು ವ್ಯಕ್ತ ಆಯ್ತಂದ್ರೆ, ಚಿಕ್ಕೋಡಿಗೆ ಹಾಲು ಮತದ ಸಮಾಜದವ್ರು ಟಿಕೆಟ್ ಕೊಡಬೇಕಂತೇಳಿ ಅಲ್ಲಿ ಬ್ಲಾಕ್ ಅಧ್ಯಕ್ಷರಾಗಲಿ ಅಥವಾ ಜಿಲ್ಲಾ ಅಧ್ಯಕ್ಷರಾಗಲಿ ಕಾರ್ಯಕರ್ತರು ಎಲ್ಲ ಕೂಡಿ ಹಾಲು ಮತ ಸಮಾಜದವ್ರು ಕೊಡಬೇಕಂತ ಹೇಳಿದರು. ಆ ಹಿನ್ನೆಲೆಯಲ್ಲಿ
ಈ ಸಾರಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ. ಎಷ್ಟ ನನ್ನ ಮೇಲೆ ಹೈಕಮಾಂಡ್ ಒತ್ತಡ ಬಂದರೂ ಕೂಡ ನಾನು ನಿಲ್ಲುವುದಿಲ್ಲ. ಈಗಾಗಲೇ ಈ ವಿಷಯವನ್ನು ನಾನು ಹೇಳಿದ್ದೇನೆ, 2-3 ಸರಿ ನಾನು ವಿಷಯವನ್ನು ಹೇಳಿದ್ದೀನಿ. ನಾ ಏನು ಫುಟ್ಬಾಲ್ ಅಲ್ಲ, ಇಲ್ಲಿ ಹೋದ್ರೆ ಅಲ್ಲಿ ಹೋಗೋದು, ಅಲ್ಲಿ ಹೋದ್ಮ್ಯಾಗ ಮತ್ತೆ ಇಲ್ಲಿ ಬರೋದು, ಅದಕ್ಕೆ ನಾನು ನಿಲ್ಲಂಗಿಲ್ಲ ಅಂತ ಹೇಳಿ. ವಿಷಯ ಏನಾಗ್ತೈತೆ ಅಂದ್ರೆ, ಲೋಕಸಭಾ ಮೆಂಬರ್ ಆಯ್ತಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ನಮಗೆ ಕುಂಠಿತ ಆಗ್ತೈತಿ. ಪ್ರಕಾಶ್ ಹುಕ್ಕೇರಿಗೆ ಏನು ತಿಳ್ಕೊಂಡಿದ್ದಾರೆ? ಪ್ರಕಾಶ್ ಹುಕ್ಕೇರಿ ಅಂದ್ರೆ ಒಬ್ಬ ಅಭಿವೃದ್ಧಿ ಹರಿಕಾರ ಅಂತ ತಿಳ್ಕೊಂಡಿದ್ದರು. ಆ ಒಂದು ದೃಷ್ಟಿಯಿಂದ ನಾನು ಅಲ್ಲಿ ಹೋದ್ನೆ ಅಂದ್ರೆ ಇನ್ನೂ ನನ್ನ 5 ವರ್ಷ ಐತಿ, ಇನ್ನೂ 2 ವರ್ಷ ಮುಗಿದಿಲ್ಲ. ಇನ್ನು ನಾಳೆ ಜುಲೈಗೆ 2 ವರ್ಷ ಮುಗಿತೈತಿ, ಇನ್ನೂ 4 ವರ್ಷ ಐತಿ. ಒಂದು ವೇಳೆ ನಾ ಇವತ್ತು ತಪ್ಪು ನಿರ್ಣಯ ತೊಗೊಂಡೆ ಅಂದ್ರೆ 3 ಜಿಲ್ಲೆ ಶಿಕ್ಷಕರು, ಬಿಜಾಪುರ ಮತ್ತು ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಯ ಶಿಕ್ಷಕರು ನನ್ನ ಮೇಲೆ ಏನು ಒಂದು ಭರೋಸೆ ಇಟ್ಟಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಆರಿಸ್ಕೊಟ್ರೆ ನಮ್ಮ ಸಮಸ್ಯೆ ಬಗೆಹರಿತಾವ ಅಂತ ಏನು ಒಂದು ವಿಶ್ವಾಸ ಇಟ್ಟಿದ್ರು. ಆ ವಿಶ್ವಾಸಕ್ಕೆ ನಾವು ದ್ರೋಹ ಬಗ್ದಂಗೆ ಆಗ್ತೈತಿ. ಆ ದೃಷ್ಟಿಯಿಂದ ನಾನು ಯಾವುದೇ ಪರಿಸ್ಥಿತಿಯಾಗ ಚಿಕ್ಕೋಡಿ ಲೋಕಸಭಾದಿಂದ ನಾನು ಸ್ಪರ್ಧೆ ಮಾಡೋದಿಲ್ಲ. ಸರ್, ನಿಮ್ಮ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನ ಆಗ್ತಿದೆ. ನಿಮ್ಮ ಹೆಸರು ದಿಲ್ಲಿ ಲೆವೆಲ್ನ ಹೆಸರು ಹೇಳಿ ಬಂದಿದ್ದಾರೆ. ಅವ್ರು ಹೇಳಿರ್ಬೇಕ್ರಿ, ನಿಲಾವ್ ನಾ ಅಲ್ಲ. ಅವ್ರು ಹೇಳಿರ್ಬೋದು ಪ್ರಕಾಶ್ ಹುಕ್ಕೇರಿ ಗೆಲ್ತಾನಂತ ಹೇಳಿರ್ಬೋದು ಅವ್ರು. ಆದ್ರೆ ನಾನು ನಿಲ್ಲಬೇಕಲ್ಲ, ನಾನು ನಿಲ್ಲಕ್ಕೆ ತಯಾರಾಗಬೇಕಿಲ್ಲ. ನಾನು ನಿಲ್ಲಂಗಿಲ್ಲ ಮತ್ತು ಗಣೇಶ್ ಹುಕ್ಕೇರಿ ಅವರು ನಾವು ಮಾತಾಡ್ಕೊಂಡಿದ್ದೀವಿ, ಗಣೇಶ್ ಹುಕ್ಕೇರಿನೂ ನಿಲ್ಲಂಗಿಲ್ಲ. ಗಣೇಶ್ ಹುಕ್ಕೇರಿ ಅವ್ರಿಗೆ ನಿಲ್ಲಿಸ್ತಾರೆ, ಅವ್ರು ಗೆದ್ದು ಬಂದ್ಮೇಲೆ ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಮಂತ್ರಿ ಮಾಡಬೇಕು ಅಂತ ಒಂದು ಬೇಡಿಕೆ ಇದೆ. ಸರ್, ನಮಗಿದಾರ ಮಂತ್ರಿ ಮಾಡೋರಿದ್ರ ಗಣೇಶ್ ಹುಕ್ಕೇರಿ ಆರಿಸಿ ಬಂದಿದ್ದೆ 2014 ಆರಿಸಿ, ಅವಾಗ ಮಂತ್ರಿ ಮಾಡ್ಬೋದಾಗಿತ್ತು. ಈಗ ಮೊನ್ನೆ 2024 ಆರಿಸಿ ಬಂದ 78,000 ಮತಗಳಿಂದ ಆರಿಸಿ ಬಂದ, ಅವಾಗ ಮಂತ್ರಿ ಮಾಡ್ಬೋದಾಗಿತ್ತು. ಅವಾಗೂ ಮಂತ್ರಿ ಮಾಡಿಲ್ಲ, ಈಗೂ ಮಂತ್ರಿ ಮಾಡಿಲ್ಲ. ನಾವು ಮಂತ್ರಿ ಮಾಡಂತ ನಾವು ಕೇಳಿಲ್ಲ. ಅವರು ಯಾರು ಹೈಕಮಾಂಡ್ಗೆ ನಾವೇನು ಇದು ಇಟ್ಟಿಲ್ಲ. ಏನು ನಮಗೆ ಮಂತ್ರಿ ಗಣೇಶ್ ಹುಕ್ಕೇರಿಗೆ ಮಂತ್ರಿ ಸ್ಥಾನ ಕೊಡಿ ಅಥವಾ ಪ್ರಕಾಶ್ ಹುಕ್ಕೇರಿಗೆ ನಾವು ಮಂತ್ರಿ ಸ್ಥಾನ ಪಕ್ಷದ ಕೆಲಸ ಮಾಡ್ಕೋತ ಬಂದೀವಿ. ಯಾವುದೇ ಪರಿಸ್ಥಿತಿಯಾಗ ಚಿಕ್ಕೋಡಿ ಲೋಕಸಭಾದ ನಾವಾಗಲಿ, ಜಿಲ್ಲಾ ಉಸ್ತುವಾರಿ ಆಗಲಿ, ಮತ್ತು ಏನು 5 ಜನ ನಾವು ಶಾಸಕರ ಆಯ್ಕೆಯಾಗಿ ಬಂದಿದ್ದೆವು. ಒಕ್ಕಟ್ಟಿನಿಂದ ಲಕ್ಷ್ಮಣ್ ಸವದಿ ಇರ್ಬೋದು, ರಾಜು ಕಾಗೆ ಇರ್ಬೋದು, ಪ್ರಕಾಶ್ ಹುಕ್ಕೇರಿ ಇರ್ಬೋದು, ಗಣೇಶ್ ಹುಕ್ಕೇರಿ ಇರ್ಬೋದು, ನಮ್ಮ ನಮ್ಮ ಕುರ್ಚಿ MLA ಮಹೇಶ್ ತಮ್ಮಣ್ಣವ್ರು ಎಲ್ಲರೂ ಕೂಡ್ಕೊಂಡು ನಾವು ಯಾವುದೇ ಪರಿಸ್ಥಿತಿಯಾಗ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಡ್ತೀವಿ. ಕಾರಣ ಸುಮಾರು 2 ಲಕ್ಷ ಮತಗಳಿಂದ ಆರಿಸಿ ಬಂದಾರ. 2 ಲಕ್ಷ ಮತಗಳು 5 ಕ್ಷೇತ್ರದೆಲ್ಲ ನಾವು ಕೂಡಿಸಿದ್ರೆ ನಮ್ಮ ಲಕ್ಷ್ಮಣ್ ಸವದಿ 76,000, ಗಣೇಶ್ ಹುಕ್ಕೇರಿ 78,000, ಮಹೇಶ್ ತಮ್ಮಣ್ಣವರ, ರಾಜು ಕಾಗೆ, ಇದೆಲ್ಲ ಕೂಡ 2 ಲಕ್ಷ ಮತಗಳ BJPಗೆ ನಮಗೆ ಅಂತರ ಇದೆ. ಆ ದೃಷ್ಟಿಯಿಂದ ಇವತ್ತು ಯಾರಿಗೂ ಟಿಕೆಟ್ ಕೊಟ್ಟರು ಚಿಕ್ಕೋಡಿ ಲೋಕಸಭಾ ಇದು ಕಾಂಗ್ರೆಸ್ ಕೈವಶ ಆಗ್ತೈತಿ. ನಾ ಹೈಕಮಾಂಡಿಗೆ ವಿನಂತಿ ಮಾಡ್ಕೋತೀನಿ, ನಮ್ಮ ಮ್ಯಾಗ ಒತ್ತಾಯ ಮಾಡಬಾರ್ದು. ಈ ವಯಸ್ಸಿಗೆ ನಾಳೆ ತಿರುಗಾಡಿದಾಗ ಹೆಚ್ಚು ಕಡಿಮೆ ಆದ್ರೆ ಅದು ವಿರೋಧಿ ಪಕ್ಷದವರಿಗೆ ಮತ್ತೆ ಅವಕಾಶ ಮಾಡಿ ಕೊಟ್ಟಂಗೆ ಆಗ್ತೈತಿ. ಆ ದೃಷ್ಟಿಯಿಂದ ನಾನು ಪತ್ರಿಕಾ ಮಾಧ್ಯಮದಲ್ಲಿ ಕಡೆಯಿಂದ ವಿನಂತಿ ಮಾಡ್ಕೋತೀನಿ, ನಾನು ಯಾವುದೇ ಕಾರಣಕ್ಕೂ ಚಿಕ್ಕೋಡಿ ಲೋಕಸಭಾದಿಂದ ಸ್ಪರ್ಧೆ ಮಾಡೋದಿಲ್ಲ. ಸರ್, ಯಾರಿಗೆ ಕೊಡ ಅಂತ ಹೇಳ್ತಾರೆ ಸರ್? ಯಾಕಂದ್ರೆ ಚಿಕ್ಕೋಡಿ ಲೋಕಸಭಾ ಯಾರೇ ನಿಂತರು ಕೂಡ ಅಲ್ಲಿ ನಿಮ್ಮ ಪಾತ್ರ ಯಾರಿಗೆ ಕೊಡ್ಬೇಕಂತ ಹೇಳ್ತಾರೆ ಸರ್? ಅದ ಹಾಲು ಮತದ ಸಮಾಜ ಐತಲ್ಲ, ಅಲ್ಲಿ ಇಬ್ರು ಅದಾರ್ರಿ. ಹಾಲು ಮತದಾಗ ಅಂದ್ರೆ ಈಗ ಚಿಂಗ್ರೆ ಅವರು ಅದಾರ, ಅಮರ್ಸಿಂಗ್ ಪಾಟೀಲ್ ಅವರು ಅದಾರ. ನಮ್ಗೆ ಗೊತ್ತ, ಅದು ಜಿಲ್ಲಾ ಉಸ್ತುವಾರಿಗೆ ಬಿಟ್ಟದ್ದು. ಚಿಕ್ಕೋಡಿ ಲೋಕಸಭಾಕ ಹಾಲು ಮತದ ಸಮಾಜದ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಅವ್ರಿಗೆ ಬಿಟ್ಟು ಕೊಡೋದು. ಅವರು
ಚಿಂಗಳೆ ಅವ್ರಿಗೂ ಕೊಡ್ಬೋದು ಅಥವಾ ಮತ್ತೆ ಯಾರಿದ್ರು ಮತ್ತೆ ಯಾರಿಗಾದ್ರೂ ಕೊಡ್ಬೋದು. ಚಿಂಗ್ಳೆ ಅವ್ರು ಕೊಟ್ರೆ ಕಡಿಮೆ ಆಗತ್ತೆ ಅನ್ನೋ ಮಾತುಗಳು ಕೇಳಿ ಬರತ್ತವ್ರೆ. ಹಾ? ಜನರ ಮನಸ್ಸಿನಿಂದ ಯಾರು? ಚಿಂಗ್ಳೆ ಅವರಾದ್ರೆ ನಿಪ್ಪಾಣಿ ಅವರು ನಿಪ್ಪಾಣಿಗೆ ಮಾತ್ರ ಸೀಮಿತ, ಹೊರಗಡೆ ಅವ್ರಿಗೆ ಗೊತ್ತಿಲ್ಲ ಚಿಂಗ್ಳೆ ಅವರು ಅಂತ ಹೇಳ್ತಾರ್ರಿ ಜನ. ಸರ್, ಈಗ ಲಕ್ಷ್ಮಣರಾವ್ ಚಿಂಗ್ಳೆ ಅವರು ಬರೀ ನಿಪ್ಪಾಣಿ ಮತಕ್ಷೇತ್ರ ಅಷ್ಟ ಸೀಮಿತ ಅದಾರ. ಸರ್, ಈಗ ಲಕ್ಷ್ಮಣ್ ಚಿಂಗಳೆ ಅವ್ರಿಗೆ ಟಿಕೆಟ್ ಕೊಡೋದ್ರಿಂದ ಒಂದು ಫಾಯ್ದಾ ಐತಿ, ಠೀಕೇನಾ? ಅಲ್ಲಿ ನಮ್ಮ ಶಾಸಕರು ಇಲ್ಲ, ಅವ್ನು ಟಿಕೆಟ್ ಕೊಟ್ಟಿತ್ತಂದ್ರೆ ಅಲ್ಲಿ ಫೈಟ್ ಆಗ್ತೈತಿ. ನಾವು ಎಲ್ಲ ವಿಚಾರ ಮಾಡಿದೆವು, ಫೈಟ್ ಆಗ್ತೈತಿ, ನಿಪ್ಪಾಣಿ ಕ್ಷೇತ್ರದಾಗ ಫೈಟ್ ಆಗ್ತೈತಿ. ಲೋಕಸಭಾ ಅಭ್ಯರ್ಥಿ ಜೋಡಿ ನಮ್ಮ ಅಭ್ಯರ್ಥಿದು ಫೈಟ್ ಆಗ್ತೈತಿ. ಉಳಿದ ಕಡೆ ನಾವು ಅದೇವು ವಿವೇಕರಾವ್ ಪಾಟೀಲ್ ಅದು ಏನು ಕೊಡುವಂತ ಅವಶ್ಯಕತೆ ಇಲ್ಲ. ಹಾ? ವಿವೇಕರಾವ್ ಪಾಟೀಲ್ ಕೊಡಲ್ಲ ಹಾಗಾದ್ರೆ. ವಿವೇಕರಾವ್ ಪಾಟೀಲ್ ಹೆಸರೇ ಇಲ್ಲ, ಮತ್ತೆ ಕೊಡೋದೇನು ಪ್ರಶ್ನೆ ಬರ್ತಿದೆ? ಪಾಟೀಲ್ ರೀ ವಿವೇಕರಾವ್ ಪಾಟೀಲ್ ಕೊಡೋ ಪ್ರಶ್ನೆ ಬಂದಿಲ್ಲ, ವಿವೇಕರಾವ್ ಪಾಟೀಲ್ ಅರ್ಜಿನೂ ಕೊಟ್ಟಿಲ್ಲ, ಮತ್ತೆ ಅಲ್ಲಿ ಪ್ರಶ್ನೆ ಎಲ್ಲಿ ಬರ್ತೀವಿ? ಪ್ರಕಾಶ್ ಹುಕ್ಕೇರಿ ಅವರು ಪಾರ್ಟಿಗೆ ಬಹಳ ನಿಷ್ಠರಾಗಿದ್ದಾರೆ. ಯಾರು? ಪ್ರಕಾಶ್ ಹುಕ್ಕೇರಿ ಅವರು ಕಾಂಗ್ರೆಸ್ ಪಕ್ಷ ಹೇಳಿದಂಗೆ ಕೇಳ್ಕೊತ ಬಂದ್ರು. ಸರ್, ನೀವು ಪ್ರಕಾಶ್ ಹುಕ್ಕೇರಿ ಯಾವತ್ತೂ ಲಿಂಗಾಯತ್ ನಾಯಕ ಅಂತ ಗುರ್ಸ್ಕೊಂಡಿಲ್ಲ. ಒಬ್ಬ ನಾ ಎಲ್ಲ ಸಮಾಜದ ನಾಯಕ ಅದೇನೆ. ಅದೇ ಸರ್, ಎಲ್ಲಾ ಸಮಾಜದ ನಾಯಕ. ಎಲ್ಲ ಡಿಮಾಂಡ್ ಇದ್ದು ನಿಮ್ದು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.